ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ನಮ್ಮ ಅಂಗಡಿ ಫ್ರೆಂಡ್ಸ್. ನಾನು ಮನೆಯಲ್ಲೇ ಮಾಡ್ತಿದ್ದೆ. ಈಗ ಇಲ್ಲಿ ಪಕ್ಕದಲ್ಲೇ ಒಂದು ರೂಮ್ ಇರೋದ್ರಿಂದ ಅದನ್ನು ಅಂಗಡಿ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮನೆ. ಇವತ್ತು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯೂ ತೋರಿಸೋಣ ಹೇಗಿದೆ ಅಂತ ಒಂದು ಆಸೆ. ಅನ್ನೋದಕ್ಕಿಂತ ಚಿಕ್ಕ ಮನೆ ಆದರೂ ಚೊಕ್ಕವಾಗಿರಬೇಕು ಅನ್ನೋದು ನನ್ನ ಆಸೆ. ಎಷ್ಟೋ ಜನ ನಮ್ಮ ಮನೆನ ಬರೋದಕ್ಕೂ ಇಷ್ಟಪಡಲ್ಲ. ಯಾಕೆ ಅಂದರೆ ಚಿಕ್ಕ ಮನೆ, ಒಂಥರ ಹಳೆ ಮನೆ ಅನ್ನೋದು ಜಾಸ್ತಿ ಇದು ಮಾಡ್ಕೋತಾರೆ. ಅಕ್ಕಪಕ್ಕದ ಮನೆಯವರು ಅಷ್ಟೇ ನಮ್ಮದು ಹಳೆಯ ಮನೆ ಆಗಿರೋದ್ರಿಂದ ಒಂದು ಸ್ವಲ್ಪ ಇದು ಮಾಡ್ತಾರೆ. ಆ ದೇವರು ಆಶೀರ್ವಾದ ಇದ್ದರೆ ನಾವು ಒಂದಿನ ಮನೆ ಕಟ್ಟಿಸ್ತೀವಿ, ಆ ಥರ ನಂಬಿಕೆ ಇದೆ ನನಗೆ. ಇವಾಗೇನೋ ಆಗದೆ ಇರ್ಬೋದು, ನಮ್ಮ ಟೈಮ್ ಚೆನ್ನಾಗಿಲ್ಲದೆ ಇರ್ಬೋದು, ಮುಂದಕ್ಕೊಂದಿನ ನಾವೂ ಕಟ್ಟಿಸ್ತೀವಿ ಅನ್ನೋ ಒಂದು ಆಸೆ ಇದೆ. ಆದರೆ ಕೆಲವೊಂದು ಫ್ರೆಂಡ್ಸ್ಗಳಂತೂ ಮನೆಗೆ ಬಂದಾಗ ಎಷ್ಟೋ ಜನ ಹಾಗೆ ಅಂದ್ಬಿಟ್ಟಿದ್ದಾರೆ, ಮನೆ ಚಿಕ್ಕದು ಹೇಗಿರ್ತೀರಾ ಅಂತಾರೆ. ಹಂಗನ್ಬಿಟ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಹಂಗನ್ಬಿಟ್ಟು ನಾವು ಮನೆ ಚಿಕ್ಕದು ಅಂದ್ಬಿಟ್ಟು ಬಿಟ್ಬಿಟ್ಟು ಬೇರೆ ಮನೆಗಳಿಗೆ ಹೋಗಿ ಬಾಡಿಗೆ ಕಟ್ಟೋಕ್ಕಾಗುತ್ತಾ? ಹೆಂಗೋ ಬೆಂಗಳೂರು ಪೇಟೆಯಲ್ಲಿ ಇಷ್ಟು ಅಗಲ ಜಾಗದಲ್ಲಿ ನಾವು ಜೀವನ ಮಾಡ್ತೀವಿ ಅನ್ನೋದೇ ಒಂದು ಖುಷಿ ಅಲ್ವಾ? ಅದು ನನಗೆ ಇದು. ಆದರೂ ಅದಕ್ಕೆ ನಾನು ಯಾವ ಫ್ರೆಂಡ್ಸೂ ಜಾಸ್ತಿ ಕರೆಯೋಕ್ಕೆ ಹೋಗಲ್ಲ. ಯಾಕೆಂದರೆ ಬಂದ್ರೂ ಒಂಥರ ನೋಡ್ತಾರೆ, ಮನೆ ಚಿಕ್ಕದು ಅಂತ. ಆಮೇಲೆ ಒಂಥರ ಆ ಥರ ಹೇಳೋದು, ಏನು ಬೇಜಾರು ಮಾಡ್ಕೋತಾರೋ ಇಲ್ಲವೋ ಅಂತಲೇ ಯೋಚನೆ ಮಾಡಲ್ಲ. ಮನೆ ಚಿಕ್ಕದು ಹೇಗಿರ್ತೀರಾ ಅಂತ ಕೇಳ್ತಾರೆ. ಅಲ್ಲ, ಇವಾಗ ಹೇಗಿರ್ತೀವಿ ಅಂದರೆ ಇವಾಗ ನಾನು ಆಗಲೇ ಹೇಳ್ದಾಗೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು, ಅದಕ್ಕಿಂತ ಹೆಚ್ಚಾಗಿ ಮಾಡೋಕ್ಕಾಗುತ್ತಾ? ಹಂಗಾಗಿ ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ಬೇಕೇ ಹೊರ್ತು ಬೇರೆ ಥರ ಇವಾಗ ಬೇರೆ ಬಾಡಿಗೆ ಮನೆಗಳಿಗೆ ಹೋಗಿ ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗುತ್ತೆ ಬೆಂಗಳೂರು ಪೇಟೆಯಲ್ಲಿ? ಅದಕ್ಕೆ ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇದು ಹಳೆ ಮನೆ, ಸ್ವಲ್ಪ ಇಲಿಗಳೆಲ್ಲ ಒಳಗಡೆ ಸೇರಿಕೊಂಡು ಎಲ್ಲ ಕಡೆ ತೋಡಿ ಆಗ್ತಾ ಇರುತ್ತೆ. ನಾನು ಆದಷ್ಟು ಸಿಮೆಂಟ್ ಮೆತ್ತತಾನೆ ಇರ್ತೀನಿ. ಆದರೆ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ಅದು ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಮೇಲ್ಗಡೆ ನಾವು ಸಿಮೆಂಟ್ ಮೆತ್ತದಷ್ಟು ಒಳಗಡೆ ಇರುತ್ತೆ, ಅದು ಇನ್ನೊಂದು ಕಡೆ ತೂತು ಮಾಡುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾವು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕು. ಅದೇ ಅಲ್ವಾ ಜೀವನ. ಹಂಗಾಗಿ ಈ ಚಿಕ್ಕ ಮನೆ ಆದರೂ ಚೊಕ್ಕವಾಗಿದೆ. ನಾನೇನಪ್ಪ ಅಂತೀನಿ ಅಂದರೆ, ಚಿಕ್ಕ ಮನೆ ಆದರೂ ಮನಸ್ಸು ದೊಡ್ಡದಿರಬೇಕು. ಮನೆ ಚಿಕ್ಕದಿದ್ರೂ ಯಾರು ಬಂದರೆ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತೀವಲ್ಲ, ಆ ಮನಸ್ಸಿರಬೇಕು. ಎಷ್ಟೋ ಜನ ಮನೆಗಳಿಗೆ ಕರೆಯೋದೇ ಇಲ್ಲ. ಆದರೆ ನಾನೇನಕ್ಕಪ್ಪ ಅಂದರೆ, ಈ ಥರ ಬಂದು ಅವ್ರ ಹತ್ರ ಒಂದು ಮಾತು ಕೇಳೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಕರೆಯೋಕ್ಕೆ ಇಷ್ಟಪಡಲ್ಲ. ಬಂದರೆ ನನಗೆ ತುಂಬಾ ಖುಷಿ. ಫ್ರೆಂಡ್ಸ್ ಆಗಲಿ ಯಾರೇ ಆದ್ರೂ ಅಷ್ಟೇ. ನಮ್ಮ ಮನೆ ಚಿಕ್ಕದು ಅಂತ ನನಗೇನು ಇದಿಲ್ಲ. ನಾನು ಹೇಳ್ದಂಗೆ ಮುಂದಕ್ಕೆ ದೇವರು ಆಶೀರ್ವಾದ ಕೊಟ್ಟರೆ ಮುಂದಕ್ಕೊಂದಿನ ನಾವೂ ಮನೆ ಕಟ್ಟಿಸ್ತೀವಿ. ಈ ವಿಡಿಯೋ ಮಾಡ್ತಾಯಿರೋ ಕಾರಣವೂ ಅದೇ. ಏನಕ್ಕಪ್ಪ ಅಂದರೆ, ಮುಂದೆ ನಾವು ಮನೆ ಕಟ್ಟಿಸಿದಾಗ ನಮ್ಮ ಮನೆ ಈ ಥರ ಇತ್ತು, ಕೆಲವರು ಆಡ್ಕೋತಾ ಇದ್ರು ಅನ್ನೋದು ಅವಾಗ ನೆನಪು ಬರುತ್ತೆ ನಮಗೆ. ಈ ಥರ ನಾವಿವಾಗ ನಮ್ಮ ಫೋನ್ಗಳಲ್ಲಿ ವೀಡಿಯೋಗಳು ಸ್ಟೋರೇಜು ಅದು ಇದು ಅಂತ ಡಿಲೀಟ್ ಮಾಡಿಬಿಡ್ತೀವಿ. ಇವಾಗ ಯೂಟ್ಯೂಬಲ್ಲಾದರೆ ನಾವು ಸತ್ರೂ ಆ ವಿಡಿಯೋ ಅಂತೂ ಡಿಲೀಟ್ ಆಗೋಲ್ಲ, ಹಾಗೇ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕು ಅಂತ ತುಂಬ ಆಸೆ ಆಯಿತು. ಹಂಗಾಗಿ ಬಡವರ ಮನೆ ಇದು, ಯಾರೋ ಆಡ್ಕೋಬೇಡಿ, ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ನಾನು ಹೇಳೋದು ಅಷ್ಟೇ, ಮನೆ ಚಿಕ್ಕದಿದ್ದರೂ ಮನಸ್ಸು ದೊಡ್ಡದಿರಬೇಕು ಅಂತಲೇ ನಾನು ಅಂದ್ಕೊಳ್ಳೋದು. ಹೇಳ್ದಂಗೆ ಯಾರಿಗಾದ್ರೂ ಅಷ್ಟೇ ಒಂಚೂರು ಅದೃಷ್ಟ ಅನ್ನೋದು, ಟೈಮ್ ಅನ್ನೋದು ಕೂಡಿ ಬಂದಾಗ ನಮಗೂ ಒಂದಿನ ಆಗುತ್ತೆ, ಮನೆ ಕಟ್ಟಿಸ್ತೇ ಇರಲ್ಲ, ಕಟ್ಟಿಸ್ತೀವಿ ಆ ಟೈಮ್ ಬಂದಾಗ. ಆದರೆ ಈಗ ಸದ್ಯಕ್ಕೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗಬೇಕು. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲೆಲ್ಲ ಇಲಿಗಳೆಲ್ಲ ತೋಡಿ ಹಾಕಿದೆ. ನಾನು ಸಿಮೆಂಟ್ ಮೆತ್ತಾ ಇರ್ತೀನಿ, ಅದ್ರ ಪಕ್ಕದಲ್ಲಿ ತೋಲ್ ಮಾಡ್ತಾ ಇರುತ್ತೆ. ಹಂಗಾಗಿ ಈ ರೀತಿ ಇದೆ ನೋಡಿ ನಮ್ಮ ಮನೆ. ಹಳೆಯ ಬಿಲ್ಡಿಂಗ್ ಇದು, ಹೌಸಿಂಗ್ ಬೋರ್ಡ್ ಮನೆ. ಹಂಗಾಗಿ ಇರೋದ್ರಲ್ಲೇ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಹೇಳ್ದಂಗೆ ಈ ವಿಡಿಯೋ ಮಾಡೋಕ್ಕೆ ಕಾರಣವೇ ಅದು. ಮನೆ ಈ ನೆಕ್ಸ್ಟ್ ನಾವು ಮುಂದಕ್ಕೆ ಯಾವತ್ತಾದರೂ ಮನೆ ಕಟ್ಟಿಸಿದಾಗ, ನಮ್ಮ ಮನೆ ಈ ಥರ ಇತ್ತು ಅವಾಗ ಅಂತ ಒಂದು ನೆನಪು, ಸವಿ ನೆನಪು ಅಂತಲೇ ಹೇಳ್ಬೋದು. ಹಂಗಾಗಿ ಹೇಗಿದೆ ನಮ್ಮ ಮನೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರೂ ಆಡ್ಕೋಬೇಡಿ. ಈಗ ನಾವೇ ಅಂತಲ್ಲ, ಯಾರನ್ನೂ ಆಡ್ಕೊಳಕ್ಕೆ ಹೋಗ್ಬಾರ್ದು. ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ. ಇರೋದ್ರಲ್ಲಿ ಹೇಗೆ ಜೀವನ ಮಾಡಬೇಕು ಹೇಗೆ ಅಂತ ಅವ್ರವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ನಾವು ಹೋಗ್ಬಿಟ್ಟು ಅಯ್ಯೋ ಅದು ಹಂಗೆ ಇದು ಹಿಂಗೆ ಅಂತ ಹೇಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಇವಾಗ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ನಿಮ್ಮ ಕಷ್ಟ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಅವ್ರವ್ರ ಕಷ್ಟಗಳು ಅವ್ರಿಗೆ ಗೊತ್ತಿರುತ್ತೆ. ಇರೋದ್ರಲ್ಲೇ ಅವ್ರು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ. ಇವಾಗ ಜಾಸ್ತಿ ಶ್ರೀಮಂತರಿಗೆ ಒಂಥರ ಕಷ್ಟ ಆದರೆ, ನಮ್ಮ ಬಡವ್ರಿಗೆ ಒಂಥರ ಕಷ್ಟ, ಮಿಡ್ಲ್ ಕ್ಲಾಸ್ ಅವ್ರಿಗೆ ಒಂಥರ ಕಷ್ಟ ಅಲ್ವಾ? ನಮ್ಮಂಥವ್ರು ಈ ಕಡೆ ಆ ಕಡೆನೂ ಮೇಂಟೈನ್ ಮಾಡಬೇಕು, ಈ ಕಡೆನೂ ಇರಬೇಕು. ಆ ಥರ ಒಂಥರ ಮಿಡ್ಲ್ ಕ್ಲಾಸ್ ಜೀವನನೇ ಒಂಥರ ಚೆನ್ನಾಗಿರುತ್ತೆ. ಹಂಗಾಗಿ ಇರೋದ್ರಲ್ಲೇ ನಾವು ಇವತ್ತಿಂದು ಇಷ್ಟು ಆಯಿತಾ, ಇಷ್ಟರಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಲೆಕ್ಕಾಚಾರಗಳು ಇಟ್ಕೊಂಡು ಜೀವನ ಮಾಡಬೇಕು.
ಈಗೆಲ್ಲ ಅದೇನೆ. ಅದು ಅಲ್ದೇ ಬೆಂಗಳೂರಲ್ಲಂತೂ ನಾವು ಒಂದೊಂದಕ್ಕೂ ಲೆಕ್ಕ ಹಾಕ್ಬಿಟ್ಟೆ ಜೀವನ ಮಾಡಬೇಕು. ಯಾಕೆಂದರೆ ನೆಕ್ಸ್ಟ್ ನಾಳೆಗೆ ಏನು ಮಾಡಬೇಕು, ನಾಳಿದ್ದಕ್ಕೆ ಏನು ಮಾಡಬೇಕು, ಆಮೇಲೆ ತಿಂಗಳು ಸಾಲಗಳು ಹೇಗೆ ಕಟ್ಟಬೇಕು, ಸಂಘಗಳಲ್ಲಿ ಹೇಗೆ ಕಟ್ಟಬೇಕು, ಈ ಥರ ಅದನ್ನೆಲ್ಲ ಲೆಕ್ಕಾಚಾರ ಇಟ್ಕೊಂಡು ಜೀವನ ಮಾಡಬೇಕು. ಅಯ್ಯೋ ಇವತ್ತು ಬಂತು ಖರ್ಚು ಮಾಡಿಬಿಡೋಣ, ನಾಳೆ ನೋಡ್ಕೊಳ್ಳೋಣ, ಆ ಥರದ್ದೆಲ್ಲ ಮಾಡೋದಕ್ಕಾಗಲ್ಲ. ಹಂಗಾಗಿ ಇರೋದ್ರಲ್ಲಿ ಜೀವನ ಮಾಡ್ಕೊಂಡು ಹೋಗಬೇಕು ಆ ಥರ. ಆದ್ರೂ ನೋಡಿ, ಮನೆ ಮಾತ್ರ ನಮ್ಮದು ಚಿಕ್ಕದಾದರೂ ಚೊಕ್ಕವಾಗಿದೆ. ಇವಾಗ ಇಷ್ಟಿದೆ. ನಾನು ಮೊದಲು ಇಲ್ಲೇ ಸೇಲ್ ಮಾಡುವಾಗಂತೂ ಫುಲ್ಲು ಜಾಗನೇ ಇರಲಿಲ್ಲ, ರ್ಯಾಕ್ಗಳು ಇಟ್ಬಿಟ್ಟಿದ್ದೆ. ಇದರಲ್ಲೇ ಇಲ್ಲೇ ಸ್ಟಿಚ್ ಮಾಡ್ತಿದ್ದೆ, ಇಲ್ಲೇ ರ್ಯಾಕ್ ಇಡ್ತಿದ್ದೆ, ರ್ಯಾಕೆಲ್ಲ ಇಟ್ಬಿಟ್ಟು ಸೀರೆಗಳು ಸೇಲ್ ಮಾಡ್ತಿದ್ದೆ. ಮತ್ತು ಅಂಗಡಿ ಬಂದ್ಬಿಟ್ಟು ನಮ್ಮದೇ ಗ್ಯಾರೇಜ್ ಮಾಡ್ಕೊಂಡಿದ್ರು ನಮ್ಮ ಮನೆಯವರು. ಹಂಗಾಗಿ ಜಾಗ ಇನ್ನೂ ಚಿಕ್ಕದಿತ್ತು. ಈಗ ಆದರೂ ಪರವಾಗಿಲ್ಲ, ಅವಾಗ ಇನ್ನೂ ಚಿಕ್ಕದಿತ್ತು. ಆಮೇಲೆ ನಮ್ಮ ಮನೆಯವರು ಆಟೋ ಓಡ್ಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬೇರೆಯವ್ರಿಗೆ ಕೊಟ್ಟಿದ್ವಿ ಸ್ವಲ್ಪ ದಿನ. ಆಮೇಲೆ ನಮ್ಮದೇ ಅಂಗಡಿ ಮಾಡ್ಕೊಂಬಿಡೋಣ, ಇಲ್ಲಿ ಜಾಗ ಫ್ರೀ ಆಗುತ್ತೆ, ಬಂದರೆ ಹೋದರೆ. ಆಮೇಲೆ ಆದರೂ ಯಾರೂ ಬರೋಲ್ಲ ನಾನು ಹೇಳ್ದಂಗೆ, ಆದರೂ ಸ್ವಲ್ಪ ಜಾಗ ಫ್ರೀ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ನಾನು ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ಆಮೇಲೆ ತೊಗೊಂಡಿದ್ದು. ಸ್ವಲ್ಪ ಕೆಲಸಗಳು ಜಾಸ್ತಿ ಆಗಿದ್ದಕ್ಕೆ ಆವಾಗ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಎಲ್ಲ ತೊಗೊಂಡು ಸ್ವಲ್ಪ ಹಂಗೂ ಚಿಕ್ಕದಾಯಿತು ಜಾಗ. ಫ್ರೀ ಇತ್ತು ಅಂಗಡಿ ಮಾಡ್ಕೊಂಡ್ಮೇಲೆ. ಮತ್ತು ಈ ವಾಷಿಂಗ್ ಮಿಷಿನು, ಫ್ರಿಜ್ಜು ಇವೆಲ್ಲ ತೊಗೊಂಡ್ಮೇಲೆ ಅದು ಮನೆಗೆ ಬೇಕೇ ಬೇಕಲ್ವ. ನನಗೆ ಬಟ್ಟೆ ಒಗೆಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಬ್ಬಗಳಲ್ಲಿ ಬಟ್ಟೆ ಜಾಸ್ತಿ ಹೊಲೆಯೋದಿರ್ತಿತ್ತು. ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ ತೊಗೊಂಡೆ, ಹಂಗೆ ಫ್ರಿಜ್ ತೊಗೊಂಡೆ. ಹಿಂಗೆ ಒಂದೊಂದು ಅವಶ್ಯಕತೆ ಬಿದ್ದಾಗ ತಗೊಳ್ಳೇಬೇಕಾಗುತ್ತೆ ಒಂದೊಂದು ಸಲ. ಹಂಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕು. ಇದು ನಮ್ಮ ಮನೆ ಹೊರಗಡೆ ಇರೋವಂಥ ವ್ಯೂ. ಇದು ಅಪಾರ್ಟ್ಮೆಂಟ್ಗಳಿದ್ದಾವೆ ಮುಂದೆಗಡೆನೆ. ಈ ಥರ ಇದೆ ನಮ್ಮ ಮನೆ. ಇದೆ ನೋಡಿ, ಮೇಲ್ಗಡೆ ಅಜ್ಜಿ ಇದ್ದಾರೆ ಸಪ್ರೇಟಾಗಿ. ಅಂದರೆ ಅದೇ ಮನೆ ಚಿಕ್ಕದಾಗಿತ್ತಲ್ಲ, ಹಂಗಾಗಿ ಅವ್ರು ನಾನು ಸಪ್ರೇಟಾಗಿ ಇರ್ತೀನಿ ಅಂದ್ಬಿಟ್ಟು ಸಪ್ರೇಟಾಗಿದ್ದಾರೆ. ಕೆಳಗಡೆ ನಾವಿದ್ದೀವಿ. ಅದೇ ಮಾಮೂಲಿ ಇವಾಗ ಅಂಗಡಿ ಇರೋದ್ರಿಂದ ಪರವಾಗಿಲ್ಲ, ಜಾಗ ಹೆಂಗೋ ಅಡ್ಜಸ್ಟ್ ಆಗುತ್ತೆ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಮುಂದೆ ನಾನು ಹೇಳ್ದಂಗೆ ದೇವರ ಆಶೀರ್ವಾದ ಬಂದಾಗ ಮನೆ ಕಟ್ಟಿಸಿದ್ರೆ ಅದರದ್ದು ವೀಡಿಯೋ ಮಾಡೇ ಮಾಡ್ತೀನಿ. ಇದ್ರದ್ದು ಒಂದು ನೆನಪಿರಲಿ ಅಂತಲೇ ಇದು ವೀಡಿಯೋ ಮಾಡಿರೋದು. ಹೇಗಿದೆ ನಮ್ಮ ಮನೆ, ಮುಂದಕ್ಕೊಂದಿನ ನೋಡಿದಾಗ ನಮಗೆ ಒಂಥರ ಆಶ್ಚರ್ಯ ಆಗಬೇಕು, ಇದು ನಮ್ಮ ಮನೆನಾ ಅಂತ. ನಮ್ಮ ಮನೆ ಕಟ್ಟಿಸ್ತಂಥ ಕಾಲಕ್ಕೆ ಈ ಥರ ಇದೆ ನಮ್ಮ ಮನೆ ನೋಡಿ. ಯಾರೋ ಆಡ್ಕೋಬೇಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ ಹೇಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.